ಕಸ ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ರೆ ಎಷ್ಟು ಬೀಳುತ್ತೆ ಫೈನ್? ಕಸದ ರಾಶಿಗೆ ಮುಕ್ತಿ ಕೊಡುವುದಕ್ಕೆ ಪಿಡಿಒ ರವಿಶಂಕರ್ ಮುಂದು. ಇಂಥ ಪಿಡಿಒ ಅಧಿಕಾರಿಗಳು ಇದ್ರೆ ಜನರ ಸಮಸ್ಯೆ ಮಂಗಮಾಯ. ಎಸ್ ವೀಕ್ಷಕರೇ, ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಸ್ತೆಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲಿ ಹಾಗೆ ಖಾಲಿ ಸೈಟ್ ಇತ್ಯಾದಿ ಜನಬಿಡದಿ ಪ್ರದೇಶಗಳಲ್ಲಿ ಎಲ್ಲಂದ್ರೆ ಅಲ್ಲಿ ಕಸವನ್ನ ಎಸೆಯಲಾಗ್ತಾ ಇರೋ ಸುದ್ದಿಯನ್ನ ಈಗಾಗಲೇ ನಿಮ್ಮ ಟೈಮ್ 9 ನ್ಯೂಸ್ ಬಿತ್ತರಿಸಿದ ಬೆನ್ನಲ್ಲೇ ಇದರ ಬಗ್ಗೆ ಪಿಡಿಒ ಅಧಿಕಾರಿಗಳೊಂದಿಗೆ ಪ್ರಶ್ನೆಯನ್ನ ಮಾಡಲೇಬೇಕು ಅಂತ ನಮ್ಮ ಮಾಧ್ಯಮ ಪ್ರತಿನಿಧಿ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯ ಮೂಲಕ ಮಾತಾಡಿರುವಂತದ್ದು. ಆ ಸಂದರ್ಭದಲ್ಲಿ ಪಿಡಿಒ ಅಧಿಕಾರಿ ಉತ್ತರಿಸಿದ್ದು ಹೀಗೆ. ಹಲೋ ಮೇಡಮ್, ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಮೇಡಮ್ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಓಕೆ ಸರ್, ಈಗಾಗಲೇ ನಿಮ್ ಗಮನಕ್ಕೆ ಬಂದಿದೆ ಅನ್ಕೋತೀನಿ ನಾನು. ಮೇಡಮ್, ತುಂಬಾ ಅಂದ್ರೆ ತುಂಬಾ ಕಸ ವಿಲೇವಾರಿ ಆಗ್ತಾ ಇಲ್ಲ, ತುಂಬಾ ಜನ ಅಲ್ಲಿ ಮೂಗ್ ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ ಅಂತ ನಾವು ಕೇಳ್ಪಟ್ಟಿದೀವಿ, ನಮ್ ಗಮನಕ್ಕೂ ಕೂಡ ಬಂದಿದೆ. ನೀವು ಪಿಡಿಒ ಅಧಿಕಾರಿ, ನೀವೇನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್, ಈಗ ಆಕ್ಚುಲಿ ನಿಮ್ಗೆ ಗೊತ್ತಿರಂಗೆ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಮೇಡಮ್. ಈಗ ನಮ್ಮ ಹೋಲ್ಡಿಂಗ್ ಇರೋಂಥದ್ದು ಈಗ ಅತಿ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ. ನಮ್ಮ ಸೆನ್ಸಸ್ ಪ್ರಕಾರ ನಮ್ಮ ಮೆಂಬರ್ಸ್ ಪ್ರಕಾರ ಪಾಪ್ಯುಲೇಷನ್ ಕಡಿಮೆ ಇದ್ರು ಔಟ್ ಸೈಡ್ ಇಂದ ಬಂದು ಕಂಪ್ನಿಗಳು ಜಾಸ್ತಿ ಆಗಿ ಇಲ್ಲೇ ವಾಸ ಮಾಡ್ತಾ ಇದಾರೆ. ಹಾಗಾಗಿ ಅತಿ ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಕಸನೂ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಅದನ್ನು ಕೂಡ ಪ್ರತಿನಿತ್ಯ ಅದನ್ನ ಬೆಳಗ್ಗೆ ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಲೇಬರ್ಸ್ ಒಂದ 15 ಮೆಂಬರ್ಸ್ ಇದೀವಿ ಮೇಡಮ್. ಎಲ್ಲಾ ಕಡೆನ ಡಿವೈಡ್ ಮಾಡಿ ಪ್ರತಿನಿತ್ಯ 6 ಗಂಟೆಗೆ ಕಸನ ಎತ್ಕೊಂಡು ಸೆಗ್ರಿಗೇಟ್ ಮಾಡ್ತಿದ್ವಿ. ಡೋರ್ ಟು ಡೋರ್ ಕೊಟ್ಟಿ ಅದನ್ನ ಪ್ಲಾಸ್ಟಿಕ್ ಮತ್ತೆ ಹಸಿ ಕಸನು ಕೂಡ ಸೆಗ್ರಿಗೇಟ್ ಮಾಡ್ಕೊಡ್ಬೇಕು ಅಂತ ನಾನೇ ಕೂಡ ಸ್ವತಃ 1.5 months ಕಂಟಿನ್ಯೂ ಹೋಗಿದ್ದೆ ಮೇಡಮ್. ನಾನು ಕೂಡ ಅದೇ ಈಗ ಏನಾಗಿದೆ ಅಂದ್ರೆ ನ್ಯಾಷನಲ್ ಹೈವೇ ಬರ್ತದೆ ಮೇಡಮ್. ಏನಾಗಿದೆ ಅಂದ್ರೆ ಇಲ್ಲಿ ಔಟ್ ಸೈಡ್ ಇಂದ ಬಂದರು ಎಲ್ಲಿ ಕಸ ಬಿಸಾಕ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. 2 ಗಂಟೆ 3 ಗಂಟೆ ಬ್ಯಾಚುಲರ್ ಇರ್ತಾರಲ್ಲ, ಅಲ್ಲಿ ಬಂದು ಪ್ಲಾಸ್ಟಿಕ್ ಅದು ಇದು ಬಿಸಾಕ್ ಹೋಗೋರು. ಈಗ ಅದನ್ನ ಏನ್ ಮಾಡಿದ್ವಿ ನಾವು, ನ್ಯಾಷನಲ್ ಹೈವೇ ಕೂಡ ಆಕ್ಚುಲಿ ನ್ಯಾಷನಲ್ ಹೈವೇ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಸ್ತಿದ್ರು ಮೇಡಮ್. ನ್ಯಾಷನಲ್ ಹೈವೇ ಜಾಗದಲ್ಲೆಲ್ಲ ಅದು ಒಂಥರ ಮಂತ್ಲಿ ಏನೋ ಇದ್ ಮಾಡ್ಕೊಂಡು ಅವರಿಗೆ ಮಂತ್ಲಿ ಇಷ್ಟು ಕೊಡೋದು ಅಂತ ಮಾಡ್ತಾರೆ. ಈಗ ನ್ಯಾಷನಲ್ ಹೈವೇ ಕೂಡ ನಿಲ್ಸಿದ್ರೆ ನಾವು ಕೂಡ ಅವರಿಗೆ ಕಂಪ್ಲೇಂಟ್ ಕೂಡ ಮಾಡಿದೀವಿ. ಆದ್ರೂ ಕೂಡ ಈಗ ನಮ್ಮ ವ್ಯಾಪ್ತಿಲಿ ಬರೋದ್ರಿಂದ ಅದನ್ನು ಕೂಡ ಕ್ಲೀನ್ ಮಾಡ್ಬೇಕು ಅಂತ ನಮ್ಮ ಲೇಬರ್ಸ್ ಇಟ್ಕೊಂಡು ನ್ಯಾಷನಲ್ ಹೈವೇ ಜಾಗನು ಕೂಡ ಕ್ಲೀನ್ ಮಾಡಿಸಿ ವಿತ್ ಬೋರ್ಡ್ ಕೂಡ ಹಾಕ್ಸಿದೀವಿ ಮೇಡಮ್. ಬೋರ್ಡ್ ಹಾಕ್ಸಿ ಮತ್ತೆ ಪ್ರತಿ ನಮಗೆ ಏನು ಕಂಟ್ರೋಲ್ ಬರ್ತದೋ ಎಲ್ಲಾ ಕಡೆನೂ ಕೂಡ ಬೋರ್ಡ್ ಮತ್ತೆ ಕ್ಯಾಮ್ರಾ ಕೂಡ ಹಾಕಿ ಅದಕ್ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿಸೋ ರೀತಿ ಮಾಡಿಸ್ತಾ ಇದೀವಿ. ಈಗ ಸ್ವಲ್ಪ ಕಡಿಮೆ ಆಗ್ತಿದೆ, ಯಾಕಂದ್ರೆ ನ್ಯಾಷನಲ್ ಹೈವೇ ಜಾಗದಲ್ಲಿ 2-3 ಗಂಟೆಗೆ ನೈಟ್ ಬ್ಯಾಚುಲರ್ ಎಲ್ಲಿ ಬಿಸಾಕ್ತಾರೆ ಅಂದ್ರೆ ಗೊತ್ತಾಗಲ್ಲ ಮೇಡಮ್. ಹೌದು ಸರ್. ಈಗ ನೋಡಿ, ಇನ್ನೊಂದ್ ಕಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಅಂಡರ್ ಪಾಸ್ ಕೆಳಗಡೆ ಖಾಲಿ ಸೈಟು, ಈ ಜನವಸತಿ ಪ್ರದೇಶಗಳಂದ್ರೆ ಸಾಕು, ಖಾಲಿ ಸಿಕ್ಕ್ರೆ ಸಾಕು, ಎಲ್ಲಂದ್ರಲ್ಲಿ ಏನ್ ಸಿಕ್ಕ್ರೆ ಅದು ಈ ಕೋಳಿ ಮಾಂಸ, ಕುರಿ ಮಾಂಸ ಏನ್ ಎಸಿತಾರಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದು ಒಂಥರ ಹೆಂಗ್ ಅನಿಸ್ತಾ ಇದೆ ಅಂದ್ರೆ, ನೋಡಿ, ಯಾರೋ ಮಾಡಿ ತಪ್ಪಿಗೆ ಇನ್ಯಾರು ಶಿಕ್ಷೆ ಅನುಭವಿಸ್ಬೇಕು ಅನ್ನೋ ತರ ಆಗೋಗ್ಬಿಟ್ಟಿದೆ. ಹೌದು ಮೇಡಮ್. ಈಗ ನನಗೆ ಆಕ್ಚುಲಿ ಕ್ಲೀನ್ ಮಾಡಿ ಕ್ಯಾಮ್ರಾ ಹಾಕಿರೋದ್ ಬೇಕಾದ್ರೆ ನಿಮಗೆ ಕಳಿಸ್ತೀನಿ ಮೇಡಮ್. ಯಾಕಂದ್ರೆ ಈಗ ಬೋರ್ಡ್ ಕೂಡ ಹಾಕ್ಸಿರೋದು ಕೂಡ ತಮಗೆ ಕಳಿಸ್ತೀನಿ ಈಗಲೇ ಬೇಕಾದ್ರೆ ಇಮಿಡಿಯೇಟ್ಲಿ. ಈಗ ಏನಾದ್ರೆ ಕೋಳಿ ಮತ್ತೆ ಕೋಳಿ ಕಸ ಎಲ್ಲ ಇದೆಯಲ್ಲ ಮೇಡಮ್, ಅದಕ್ಕೂ ಕೂಡ ಒಂದು ಟೆಂಡರ್ ತರ ಮಾಡ್ಬಿಟ್ಟು ಅವರಿಗೆ ಒಬ್ರು ತಗೊಂಡ್ ಹೋಗ್ಬೇಕು ಅನ್ನೋ ರೀತಿ ಮಾಡಿದೀವಿ ಮೇಡಮ್. ಅವರು ಪ್ರತಿನಿತ್ಯ ಹೋಗ್ತಾರೆ, ಇಲ್ಲಾಂದ್ರೆ ಬಿಸಾಕ್ ಬಿಡಾರ ಮೇಡಮ್. ಇಲ್ಲೆಲ್ಲ ಕೋಳಿ ಮತ್ತೆ ಅಂದಿದ್ದು ಅದ್ ಏನ್ ಬರುತ್ತೆ ಅದೆಲ್ಲ ಬಿಸಾಕರ. ಅದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ತಗೊಂಡ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅದನ್ನು ಕೂಡ ಮಾಡಿದೀವಿ. ಎಲ್ಲಿಗೆಲ್ಲೂ ಬಿಸಾಕ್ತಾ ಇಲ್ಲ ಮೇಡಮ್. ಈ ಕಸದ್ ಏನಂತಂದ್ರೆ ನ್ಯಾಷನಲ್ ಹೈವೇದು ಸ್ವಲ್ಪ ಅವರು ಮಂತ್ಲಿ ಮಾಡೋರು ಸ್ವಲ್ಪ ನ್ಯಾಷನಲ್ ಹೈವೇ ಜಾಗದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ರೆ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಬಂದಿದ್ದೆಲ್ಲ ಕ್ಲೀನ್ ಮಾಡ್ಕೊಂತ ಹೋಗ್ತಿದೀವಿ ಮೇಡಮ್. ಈಗ ಅದು ಮತ್ತೆ ನಮ್ದು ಸೋಲಾರ್ದು ವಿಡಿಯೋ ಕೂಡ ಮಾಡಿಸಿದೀವಿ ಮೇಡಮ್. ನಿಮ್ಗೆ ತಮಗೆ ಬೇಕಾದ್ರೆ ವಿಡಿಯೋ ಫೋಟೋ ಕ್ಯಾಪ್ಚರ್ ಎಲ್ಲ ಕಳಿಸ್ತೀವಿ. ಯಾರು ಸಿಕ್ಕಿದ್ರೆ ದಂಡ ಹಾಕಂತ ವ್ಯವಸ್ಥೆನೂ ಕೂಡ ಮಾಡಂತ ವ್ಯವಸ್ಥೆನೂ ಕೂಡ ಮಾಡ್ತಿದೀವಿ ಮೇಡಮ್. ಓಕೆ ಸರ್. ಈಗ ಇನ್ನೊಂದ್ ಕಡೆ ಹೆಂಗಾಗಿದೆ ಗೊತ್ತಾ, ಈಗ ಸಾಂಕ್ರಾಮಿಕ ರೋಗ ಹರಡೋ ಭೀತಿ ಒಂದ್ ಕಡೆ ಇದೆ. ಜನರಿಗೆ ನೀವ್ ಹೆಂಗೆ ಜನಜಾಗೃತಿ ಮೂಡಿಸಬಹುದು ಅಂದ್ರೆ, ಏನಾದ್ರೂ ಒಂದ್ ಸ್ವಲ್ಪ ಜಾಗೃತಿ ಮೂಡಿಸುವಂತ ಕೆಲಸಗಳು ಏನಾದ್ರೂ ಆಗುತ್ತಾ ನಿಮ್ ಕಡೆಯಿಂದ ಪಿಡಿಒ ಅಧಿಕಾರಿಯಾಗಿ? ಹೌದು ಮೇಡಮ್. ಯಾಕೆಂದ್ರೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇನ್ವಾಲ್ವ್ ಮಾಡ್ಕೊಂತೀವಿ ಮೇಡಮ್ ಈ ವಿಚಾರದಲ್ಲಿ. ಅವ್ರ ಆಶಾ ಕಾರ್ಯಕರ್ತರು ಕೂಡ ಇನ್ವಾಲ್ವ್ ಮಾಡ್ಕೊಂತೀವಿ. ನಮ್ದು ಕಸದ ಗಾಡಿ ಹೋಗುತ್ತೆ ಮೇಡಮ್. ಈಗ ಮೊನ್ನೆನೂ ಕೂಡ ಸೊಳ್ಳೆದು ಯಾವ ರೀತಿ ಉತ್ಪತ್ತಿ ಆಗ್ತದೆ, ನೀರ್ ನೀವು ಯಾವ ರೀತಿ ಶೇಖರಣೆ ಮಾಡ್ಬೇಕು ಅನ್ನೋದನ್ನು ಕೂಡ ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ ಮೇಡಮ್. ಮತ್ತೆ ಅದೇನೋ ಮೊಟ್ಟೆ ಹುಳ ಆಗುತ್ತಲ್ಲ, ಅದನ್ನ ಇಷ್ಟು ದಿನ ನೀವು ಇದ್ ಮಾಡಿ ಅದನ್ನ ಚೆಲ್ಬಿಡಿ ಅನ್ನೋದು ಕೂಡ 2 days 3 days ಮಾತ್ರ ಉಪಯೋಗಿಸಿ ಅದನ್ನ
ರಿಯೂಸ್ ಮಾಡಬೇಡಿ, ಯಾವ್ದೋ ಗಿಡಕ್ಕೆ ಹಾಕಿ ಅಂತ ಹೇಳಿ ಮತ್ತೆ ಹೊಸ ನೀರನ್ನ ಬಿಡೋ ಅಂತ ಕೆಲಸನೂ ಕೂಡ ಮಾಡ್ತೀವಿ. ಜನಗಳಿಗೆ ಅವೇರ್ನೆಸ್ ಕೂಡ ಬರ್ತಾ ಇದೀವಿ ಮೇಡಮ್. ಯಾಕಂದ್ರೆ ವಿತ್ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಇನ್ವಾಲ್ವ್ ಮಾಡ್ಕೊಂಡೆ ಕೂಡ ಮಾಡ್ತಾ ಇದೀವಿ ಮೇಡಮ್ ಈ ಕೆಲಸ. ಓಕೆ ಓಕೆ ಸರ್, ನೀವು ಏನ್ ಗೊತ್ತಾ, ಹೇಳಿ ಹೇಳಿ ಸರ್, ಮುಂದುವರಿಸಿ. ಅನೌನ್ಸ್ ಕೂಡ ಮಾಡ್ತೀವಿ ಮೇಡಮ್. ನಮ್ಮ ಗಾಡಿ ಇದೆ, ಕಸದ ಗಾಡಿ ಕೂಡ. ಈಗ ನಾವು ಅನೌನ್ಸ್ ಮಾಡಿದ್ದಕ್ಕೆ ರೆಕಾರ್ಡ್ ಕೂಡ ಕಳಿಸ್ತೀನಿ ಮೇಡಮ್. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್, ಸಾಂಕ್ರಾಮಿಕ ರೋಗದ ಮತ್ತೆ ಸೊಳ್ಳೆದು ಯಾವ ರೀತಿ ಆಗ್ತದೆ ಅಂತ. ಅದನ್ನು ಕೂಡ ಜನಗಳಿಗೆ ಪ್ರತಿನಿತ್ಯ 6 ಗಂಟೆಗೆ ಅದನ್ನೇ ಮೈಕಲ್ಲಿ ಆಗ್ತಾ ಹೋದ್ರಿಂದ ಅವ್ರಿಗೂ ಕೂಡ ಅವೇರ್ನೆಸ್ ಬರ್ತಾ ಇರುತ್ತೆ. ನೀರಿನ ಯಾವ ರೀತಿ ಶುದ್ಧವಾಗಿ ನೀರ್ ಕುಡಿಬೇಕು, ಮತ್ತೆ ನೀರ್ನ ಯಾವ್ದು ಬಳಸಬೇಕು, ಲಾವಾ ಮೊಟ್ಟೆ ಯಾವ ರೀತಿ ಇದಾಗ್ತದೆ, ಅದ್ ನೀರನ್ನ ಯಾವ್ದು ಗಿಡಕ್ಕೆ ಹಾಕ್ಬೇಕು, ಮತ್ತೆ ಹೊಸದಾಗಿ ಯಾವ್ದು ಶೇಖರಣೆ ಮಾಡ್ಕೋಬೇಕು ಅನ್ನೋದನ್ನ ಅವೇರ್ನೆಸ್ ಕೊಡ್ತೀವಿ ಮೇಡಮ್. ಎಸ್ ಎಸ್ ಸರ್, ಈಗ ನೋಡಿ, ಈಗ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ ಮುಂದಿನ ದಿನದಲ್ಲಿ ಈ ರೀತಿ ಆಗೋದಿಲ್ಲ ಅಂತ ನಾವು ಕೂಡ ಭಾವಿಸ್ತೀವಿ. ನೀವು ನಿಮ್ಮ ಗ್ರಾಮಸ್ಥರು ಅಥವಾ ಅಲ್ಲಿನ ಸಿಬ್ಬಂದಿಗಳನ್ನ, ಜನರನ್ನ ಹೆಂಗ್ ನೋಡ್ಕೋತೀರಾ ಅನ್ನೋದು ನಿಮ್ಗೆ ಬಿಟ್ಟಿರುತ್ತೆ ಆಕ್ಚುಲಿ ಹೇಳ್ಬೇಕು. ಹೌದು ಮೇಡಮ್, ಖಂಡಿತ. ಜನಗಳ ಆರೋಗ್ಯದ ಕಡೆ ನಾವ್ ಯಾವತ್ತೂ ಕೂಡ ಒಲವಿರುತ್ತೆ ಮೇಡಮ್. ಜನಗಳ ಆರೋಗ್ಯದ ಕಡೆ ಯಾವತ್ತೂ ಪ್ರತಿನಿತ್ಯ ಕೆಲಸ ಮಾಡುವಂತ ಹೆಜ್ಜೆನ ಇಡ್ತಾ ಹೋಗ್ತೀವಿ ಮೇಡಮ್. ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು. ಮೇನ್ ಬೇಕಾಗಿರೋದು ಊಟ, ವಸತಿ ಮತ್ತೆ ನೀರು, ಕುಡಿಯೋ ನೀರು, ಶುದ್ಧ ನೀರು, ಅಶುದ್ಧ ಗಾಳಿ. ಅದಕ್ಕೆ ಜನಗಳಿಗೆ ಏನ್ ಇಂಪಾರ್ಟೆಂಟ್ ಇದೆಯೋ ಅದನ್ನ ನಾವು ಕೊಡ್ತಾ ಹೋಗ್ತೀವಿ ಮೇಡಮ್. ಮುಂದಿನ ದಿನಗಳಲ್ಲಿ ಏನಾರು ಇದ್ರೂ ಕೂಡ ನಾವು ತಿದ್ಕೊಂಡು ಮತ್ತೆ ಜನಗಳಿಗೆ ಏನ್ ಒಳ್ಳೇದ್ ಮಾಡ್ಬೇಕು ಅದನ್ನ ಕೆಲಸ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನು ಮುಂದುವರೆದು ಗ್ರಾಮ ಪಂಚಾಯಿತಿ ಪಿಡಿಒ ಮಾತನಾಡಿ, ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದೇ ನಮ್ಮ ಗುರಿ. ಈಗಾಗಲೇ ನಾವು ಜನಜಾಗೃತಿ ಮೂಡಿಸೋದಕ್ಕೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕಿಸಿದ್ದೀವಿ. ಕಸ ಹಾಕಿದವರಿಗೆ ದಂಡವನ್ನ ವಿಧಿಸಲಾಗುವುದು ಅನ್ನೋ ಪ್ರಕಟಣೆಯ ಬೋರ್ಡ್ಗಳನ್ನು ಕೂಡ ಡಾಬಾಸ್ಪೇಟೆಯಾದ್ಯಂತ ಹಾಕಿಸಿದ್ದೀವಿ. ಅಷ್ಟೇ ಅಲ್ಲದೆ ವಾರಕ್ಕೊಮ್ಮೆ ಸಾಂಕ್ರಾಮಿಕ ರೋಗ ಹೇಗೆ ಹರಡುತ್ತೆ ಅನ್ನುವ ತಿಳುವಳಿಕೆಯನ್ನು ಕೂಡ ನೀಡ್ತಾ ಇದ್ದು, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಆಶಾ ಕಾರ್ಯಕರ್ತೆಯರು, 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೈಜೋಡಿಸಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕಾಗಿದೆ ಅಂತ ವಿನಂತಿಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಜಾಗ ಸಿಕ್ತು ಅಂತ ಇನ್ನು ಮುಂದೆ ಎಲ್ಲಂದ್ರೆ ಅಲ್ಲಿ ಕಸ ಎಸೆದ್ರೆ ರೋಗ ರುಜಿನಗಳ ಜೊತೆಗೆ ದಂಡ ಹಾಗೆ ಜೈಲೂಟ ಕೂಡ ಫಿಕ್ಸ್ ಆಗುವ ದಿನಮಾನಗಳು ದೂರವೇನಿಲ್ಲ.